ಜನಗಣತಿ ಗೊಂದಲದ ಗೂಡಾಗಿದೆ ಅಂತ ನಿನ್ನೆ ಕೂಡ ನಾನು ಹೇಳಿದ್ದೇನೆ. ಜನಗಣತಿಯನ್ನ ಯಾವ ರೀತಿ ಮಾಡಬೇಕೋ ಆ ಪ್ರಕಾರ ನಡೀತಾ ಇಲ್ಲ. ಅವರಿಗೆ ಕೊಟ್ಟಿರ್ತಕ್ಕಂಥ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇಲ್ಲ. ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಇದು ಬರ್ತಾ ಇದೆ. 60 ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಒಂದು ತಾಸು ಒಬ್ಬೊಬ್ಬರಿಗೆ ಒಬ್ಬ ವ್ಯಕ್ತಿಗೆ ಅಷ್ಟು ಆಗ್ತಾ ಇದೆ. ಅದರಿಂದಾಗಿ ಇದಾಗ್ತಾ ಇಲ್ಲ. ಸರ್ಕಾರ ತಪ್ಪು ಅಂಕಿ ಅಂಶಗಳನ್ನು ಕೊಡ್ತಾ ಇದೆ. ನಿನ್ನೆಗೆ 65% ಮುಗಿದೋಯ್ತು ಅಂದ್ರು. ಯಾರ ಮನೆಗೂ ಇನ್ನು ಬೆಂಗಳೂರಲ್ಲಿ ಪ್ರಾರಂಭನೇ ಆಗಿಲ್ಲ. ಅಪಾರ್ಟ್ಮೆಂಟ್ಗಳಿಗೆ ಇವತ್ತು ಪ್ರಾರಂಭ ಮಾಡ್ತಾರಂತೆ. ಏನು ಸುಳ್ಳಿನ ಕಂತೆಯ ಮೇಲೆ ಕಂತೆ ಹೇಳ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಮೊದಲನೇದಾಗಿ ಬಿಜೆಪಿ ಇದಕ್ಕೆ ವಿರೋಧ ಮಾಡಿದ್ರು ಅಂತ ಹೇಳಿದ್ರು. ನಮ್ಮ ವಿರೋಧ ಇಲ್ಲ. ಆದರೆ ಕೋರ್ಟಿನ ಆದೇಶದ ಪ್ರಕಾರ ಏನ್ ಮಾಡಬೇಕಾಗಿತ್ತೋ ಅದನ್ನ ಮಾಡಿ ಅನ್ನೋದೇ ನಮ್ಮ ಉದ್ದೇಶ. ಆದ್ರೆ ನೀವು ಜಾತಿಗಳನ್ನು ಹೊಡೆಯಲಿಕ್ಕೆ ಇದನ್ನ ಬಳಕೆ ಮಾಡ್ತಿದ್ದೀರಿ ಹೊರತು ಸತ್ಯಾಸತ್ಯತೆಗಳು ಬರಬೇಕು. ಯಾರಿಗೆ ಸವಲತ್ತುಗಳು ಸಿಕ್ಕಿಲ್ಲ ಅವರಿಗೆ ಕೊಡಬೇಕು ಅನ್ನೋದು ನಿಮ್ಮ ಉದ್ದೇಶ ಅಲ್ಲ ಅನ್ನೋದನ್ನ ನೀವೇ ಹೇಳ್ತಿದ್ದೀರಿ. ಮುಖ್ಯಮಂತ್ರಿಗಳ ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಾರೆ. ಲಿಂಗಾಯತರಿಗೆ ಅಥವಾ ವೀರಶೈವರಿಗೆ ಇಲ್ಲದಿದ್ದ ಕಾಳಜಿ ಮುಖ್ಯಮಂತ್ರಿಗಳಿಗೆ ಯಾಕೆ? ಅದು ಪ್ರತ್ಯೇಕ ಧರ್ಮ ಅಂತ ಇವರೇ ಹೇಳ್ತಾರೆ. ಇವರೇನ್ ಧರ್ಮಗುರುಗಳ? ಈ ರೀತಿ ದ್ವಂದ್ವಕ್ಕೆ ತೆರೆ ಎಳಿಬೇಕು. ಜೊತೆಗೆ ಈಗ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಕೆಲ ದಿನಗಳ ಕಾಲ. ಮೊದಲೇ ಹೇಳಿದ್ರು 7ನೇ ತಾರೀಕು ಒಳಗಾಗಿ ಮುಗಿಸೇ ಬಿಡ್ತೀವಿ ಅಂತ. ಇವತ್ತು 7 ಆಯ್ತು. ಹೀಗೆ ಆರಿಕೆಯ ಉತ್ತರಗಳನ್ನು ಕೊಡ್ತಕ್ಕಂಥದ್ದು, ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಾನು ಆಪಾದನೆ ಮಾಡ್ತೇನೆ. ಪರಿಶಿಷ್ಟ ಜಾತಿ ವರ್ಗಗಳು ಬುದ್ಧಿಸ್ಟ್ಗೆ ಸೇರಿದ್ರೆ ನೀವು ಬುದ್ಧಿಸ್ಟ್ ಆಗಿ ಅವರಿಗೆ ಮೀಸಲಾತಿಯ ಸೌಕರ್ಯಗಳನ್ನು ನಾ ಕೊಡ್ತೇನೆ ಅಂತ ಇವತ್ತು ಹೇಳಿದ್ದಾರೆ. ಆದೇಶ ಬಂದಿದೆ. ಇದು ತಪ್ಪು ಕಲ್ಪನೆ. ಇದು ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು. ಇದನ್ನ ಹಿಂದೆ ಮೋದಿ ಸರ್ಕಾರ ಇದನ್ನ ಮಾಡಿದೆ. ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಾವೇ ಏನೋ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅನುಕೂಲ ಮಾಡಿಬಿಟ್ವಿ, ನಾವೇ ಕೊಡ್ತಾ ಇದ್ದೀವಿ ಅಂತ ಹೇಳೋ ರೀತಿಯಲ್ಲಿ ಬಿಂಬಿಸಿ ನಿನ್ನೆ ಒಂದು ಆದೇಶ ಹೊರಡಿಸಿದ್ದಾರೆ ಸರ್ಕಾರ. ನೀವು ಜನರನ್ನ ತಪ್ಪುಗೆ ದಾರಿಗೆಳಿಯಲಿಕ್ಕೆ ನೀವೇ ಕೊಟ್ಟಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಮಾಡ್ತಿರ್ತಕ್ಕಂಥ ಕ್ರಮ ಇದು ಖಂಡನೀಯ. ಇದು ಕೇಂದ್ರ ಸರ್ಕಾರದ ನೀತಿಯಲ್ಲಿ ಬರತಕ್ಕಂಥದ್ದು. ಕೇಂದ್ರ ಸರ್ಕಾರ ಈಗಾಗಲೇ ಯಾರು ಪರಿಶಿಷ್ಟ ಜಾತಿ ವರ್ಗಗಳು ಬುದ್ಧಿಸ್ಟ್ ಆಗಿದ್ರೆ ಮೊದಲಿಂದ ಕೂಡ ಅದು ಚಾಲ್ತಿಯಲ್ಲಿದೆ. ಅವರಿಗೆ ಮೀಸಲಾತಿ ಕಂಟಿನ್ಯೂ ಆಗ್ತದೆ. ಅದನ್ನು ಹೊಸದಾಗಿ ನೀವು ಹೇಳಿ ಪ್ರಚಾರ ಪಡೆಯತಕ್ಕಂಥದ್ದು ಇದು ಒಂದು ನಿಮ್ಮ ತಪ್ಪನ್ನ ನೀವು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡಿದ್ದೇನೆ. ನಾವು ಚುನಾವಣೆಗೆ ಸಂದರ್ಭಕ್ಕೆ ಮುಂಚೆ ಪರಿಶಿಷ್ಟ ಜಾತಿಗೆ 15ರಿಂದ 17%, ಪರಿಶಿಷ್ಟ ವರ್ಗಗಳಿಗೆ 3ರಿಂದ 7% ರಿಸರ್ವೇಶನ್ ಹೆಚ್ಚಿಸಿದ್ವಿ. ಮಾನ್ಯ ಸಿದ್ದರಾಮಯ್ಯನವರು ಸುಳ್ಳುಗಳನ್ನು ಹೇಳಿ ಇದು ಊರ್ಜಿತ ಆಗೋದಿಲ್ಲ, ಯಾಕೆಂದ್ರೆ ಇದು ಚುನಾವಣೆ ಸ್ಟಂಟ್, ಇದನ್ನು ನಂಬಬೇಡಿ ಅಂತ ಹೇಳಿದ್ರು. ಆದ್ರೆ ಈಗ 7% ರಿಸರ್ವೇಶನ್ ನಡೀತಾ ಇದೆ, 17% ರಿಸರ್ವೇಶನ್ ನಡೀತಾ ಇದೆ. ನೀವು ಮೀಸಲಾತಿ ಪರಿಶಿಷ್ಟ ಜಾತಿಗೆ ಕೊಡುವಾಗ ಅದೇ ಆಧಾರದ ಮೇಲೆ ಕೊಟ್ಟಿದ್ದೀರಿ. ಅಂದಮೇಲೆ ನೀವು ಸುಳ್ಳುಗಾರರಲ್ಲವೇ? ಸಿದ್ದರಾಮಯ್ಯ ದೊಡ್ಡ ಸುಳ್ಳುಗಾರ. ನನ್ನ ಆಪಾದನೆ ಇದೆ. ಇದರ ಜೊತೆಗೆ